ಇವತ್ತು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿಗೆ ನಾನು ಭೇಟಿ ಕೊಡುವಂಥದ್ದು. ಕುಟುಂಬ ಸಮೇತರಾಗಿ ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ತಾಯಿ, ನನ್ನ ಹೆಂಡತಿ ಎಲ್ಲ ನಮ್ಮ ಬೀಗರು ಎಲ್ಲ ಬಂದಿದ್ದೀವಿ. ಒಂದು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಮಾಡಬೇಕಾಯಿತು, ಮತ್ತು ನಂಜನಗೂಡು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾಯಿತು. ಎರಡು ಕಾರ್ಯಕ್ರಮಗಳ ಜೊತೆಗೆ ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡೋದಿತ್ತು. ಮೈಸೂರು ಡೆಪ್ಟಿ ಕಮಿಷನರು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನ್ ಕಮಿಷನರ್, ಈಗ ಮೂಡ ಕಮಿಷನರ್ ಸಹ ಅವರೇನೇ. ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ, UGD ವರ್ಕ್ಸ್, ಅದಕ್ಕೆ ಸುಮಾರು 750 ಕೋಟಿ ರೂಪಾಯಿಗಳ DPR ಮತ್ತು 2 ಕೆರೆಗಳು ಇದೆ. ಆ 2 ಕೆರೆಗಳಿಗೆ ಸುಮಾರು ರಿಜುವಿನೇಟ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿ, ಮತ್ತು ಇನ್ನೊಂದು ಆ ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಅಂತ ಇದೆ, ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್, ಅವು ಎರಡನ್ನೂ ಒಡೆದಾಕಿ ಹೊಸ್ದಾಗಿ ಕಟ್ಟಲಿಕ್ಕೆ 100 ಕೋಟಿ, ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು 55 ಕಿಲೋಮೀಟ್ರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಕೆಲಸ. ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ DPR ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ನಾಳೆ ನಾಡಿದ್ದು ಅದು DPR ಮಾಡಲಿಕ್ಕೆ ಟೆಂಡರ್ ಕರೀತಾರೆ. ಅದು ಸ್ವಲ್ಪ ಸಮಯ ತಗೋತದೆ. ಆದರೆ ಈ 4 ಕೆಲಸ ಇದೆಯಲ್ಲ, ಈ UGD ಮತ್ತು ಈ ಮಾರ್ಕೆಟ್ ಹೊಡೆದಾಕುವಂಥದ್ದು, ಹೊಸ್ದಾಗಿ ಕಟ್ಟುವಂಥದ್ದು, ಮತ್ತು ಕೆರೆಗಳು ಇದು ಮಾಡುವಂಥದ್ದು, ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು 3-4 ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕೊತೀವಿ. ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು 25-30 ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗೆಯುವಂತಹ ಸಂದರ್ಭ ಬರೋದಿಲ್ಲ. ಆದ್ದರಿಂದ ಇಂಥ ಮಹತ್ವವಾದ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಈ ಕೆಲಸಗಳನ್ನ ಕೈಗೆತ್ಕೊತಾ ಇದ್ದೀನಿ. ಜೊತೆಗೆ ಪಾರಂಪರಿಕ ಕಟ್ಟಡಗಳು ಅಂತೇಳಿ ಶಿಥಿಲಾವಸ್ಥೆಗೆ ತಲುಪಿದಾವೆ. ಮೈಸೂರಲ್ಲಿ 100ಕ್ಕೂ ಹೆಚ್ಚು ಕಟ್ಟಡಗಳಿದ್ದಾವೆ, ಪ್ರಾಣ ಹಾನಿಗಳಾಗ್ತದೆ. ಬಗ್ಗೆ ದಯವಿಟ್ಟು ಗಮನ. ಏನಾಗಿದೆ ಈಗ ನೋಡಿ, ಈಗ ನಮ್ಮ ಲ್ಯಾನ್ಸ್ಡೌನ್ ಬಿಲ್ಡಿಂಗು ಮತ್ತು ಇನ್ನೊಂದು ಮಾರ್ಕೆಟು ಶಿಥಿಲಾವಸ್ಥೆಗೆ ಹೋಗಿ ಒಡೆದಾಕಬೇಕು ಅಂತ ಈಗಾಗಲೇ ನಾವೆಲ್ಲ ರಿಪೋರ್ಟ್ ಕೊಟ್ಟರು ಸಹ ಕೋರ್ಟಿಂದ ಕೆಲವರು ಹೋಗಿ ಅದಕ್ಕೆ ಸ್ಟೇ ತಗೊಂಬಂದಿದ್ದಾರೆ. ನಾನು ಈಗಾಗಲೇ ಡೆಪ್ಟಿ ಕಮಿಷನರು ಮತ್ತು ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದ್ದವ್ರು ಅವ್ರಿಗೇ ಮತ್ತು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿ ಅವ್ರಿಗೇ ಜಾಗ ಕೊಡ್ತೀವಿ. ಅವ್ರಿಗೇನು ಭಯ ಇದೆ, ನಾವು ಹೊಸದಾಗಿ ಕಟ್ಟಡ ಕಟ್ಟಿದಾದಮೇಲೆ ಅವರಿಗೆ ವ್ಯಾಪಾರ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ. ಆದ್ದರಿಂದ ಯಾರು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಆ ವ್ಯಾಪಾರಸ್ಥರಿಗೆ ಪ್ರಥಮ ಆದ್ಯತೆಯಾಗಿ ಹೊಸ ಬಿಲ್ಡಿಂಗಲ್ಲಿ ಸಹ ನಾವು ಜಾಗ ಕೊಡ್ತೀವಿ. ಅದೇ ಥರ ಮೈಸೂರಲ್ಲಿ ಯಾವ್ಯಾವುದು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಬಿಲ್ಡಿಂಗ್ಸು, ಅವೆಲ್ಲ ಬಿಲ್ಡಿಂಗ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಕಟ್ಟಡಗಳನ್ನ ಒಡೆದಾಕಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ ಟೈಮ್ ಬಾಂಡಲ್ಲಿ ಈಗಾಗಲೇ ದುಡ್ಡು ಸಹ ಮೀಸಲಾಗಿದೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚ, 100 ಕೋಟಿ ಚಿಲ್ಲರೆ ಎರಡಕ್ಕೂ ಸೇರಿ ಮಾಡಿದ್ದೀವಿ. ಅವರು ಸ್ಟೇ ತಗೊಂಬಂದಿದ್ದರಿಂದ ಇದಾಗಿದೆ. ಒಂದಕ್ಕೆ ಸ್ಟೇ ಇದೆ, ಇನ್ನೊಂದಕ್ಕೆ ಸ್ಟೇ ಇಲ್ಲ. ಅವ್ರನ್ನೂ ಸಹ ಮಾತಾಡಿ ಒಂದೇ ಸರ್ತಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಈ ಕೆಲಸ ನಾವು ಟೈಮ್ ಬಾಂಡಲ್ಲೇ ಮಾಡ್ತೀವಿ. ಏನು ಮಾಡೋದು ಈಗ ಏನಾಗ್ತದೆ ಅಂದರೆ, ಈಗ ನಾವು ಅವರಿಗೆ ಗಣನೆಗೆ ತಗೊಂಡು ನಾವು ಏನಾದರೂ ಕಾಂಪ್ರಮೈಸಲ್ಲೇ ಹೋಗಬೇಕು. ಮತ್ತು ಹೋಗಿಲ್ಲ ಅಂದರೆ ಮತ್ತೆ ಕೋರ್ಟಿಗಾಗಿ ಮತ್ತೆ ತಡೆ ಆಜ್ಞೆ ತಗೊಂಡು ಅದು ನಿಲ್ಲಿಸುವಂಥದ್ದು. ಅದರಿಂದ ಅವರಿಗೆ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ದರು ಅವ್ರಿಗೇ ಫಸ್ಟ್ ಪ್ರಿಫರೆನ್ಸ್ ಆಗಿ ಅಂಗಡಿಗಳು ಕೊಟ್ಬಿಟ್ರಪ್ಪ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಫಲಪ್ರದ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತೀವಿ. ಲೋಕಾಯುಕ್ತ ರಿಪೋರ್ಟ್ ಬಂದಿದೆ, CM ಕ್ಲೀನ್ ಚೀಟ್ ಆಗಿದೆ. ಆದರೆ BJP ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ವಿಪಕ್ಷಗಳು, ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಅಂತ. ಇವತ್ತು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿಗೆ ನಾನು ಭೇಟಿ ಕೊಡುವಂಥದ್ದು. ಕುಟುಂಬ ಸಮೇತರಾಗಿ ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ತಾಯಿ, ನನ್ನ ಹೆಂಡತಿ ಎಲ್ಲ ನಮ್ಮ ಬೀಗರು ಎಲ್ಲ ಬಂದಿದ್ದೀವಿ. ಒಂದು ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಮಾಡಬೇಕಾಯಿತು, ಮತ್ತು ನಂಜನಗೂಡು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾಯಿತು. ಎರಡು ಕಾರ್ಯಕ್ರಮಗಳ ಜೊತೆಗೆ
ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡೋದಿತ್ತು. ಮೈಸೂರು ಡೆಪ್ಟಿ ಕಮಿಷನರು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನ್ ಕಮಿಷನರ್, ಈಗ ಮೂಡ ಕಮಿಷನರ್ ಸಹ ಅವರೇನೆ. ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ, UGD ವರ್ಕ್ಸ್, ಅದಕ್ಕೆ ಸುಮಾರು 750 ಕೋಟಿ ರೂಪಾಯಿಗಳ DPR ಮತ್ತು 2 ಕೆರೆಗಳು ಇದೆ. ಆ 2 ಕೆರೆಗಳಿಗೆ ಸುಮಾರು ರಿಜುವಿನೇಟ್ ಮಾಡಲಿಕ್ಕೆ 100 ಕೋಟಿ ರೂಪಾಯಿ, ಮತ್ತು ಇನ್ನೊಂದು ಆ ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಅಂತ ಇದೆ, ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್, ಅವು ಎರಡನ್ನೂ ಒಡೆದಾಕಿ ಹೊಸ್ದಾಗಿ ಕಟ್ಟಲಿಕ್ಕೆ 100 ಕೋಟಿ, ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು 55 ಕಿಲೋಮೀಟ್ರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಕೆಲಸ. ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ DPR ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ. ನಾಳೆ ನಾಡಿದ್ದು ಅದು DPR ಮಾಡಲಿಕ್ಕೆ ಟೆಂಡರ್ ಕರೀತಾರೆ. ಅದು ಸ್ವಲ್ಪ ಸಮಯ ತಗೋತದೆ. ಆದರೆ ಈ 4 ಕೆಲಸ ಇದೆಯಲ್ಲ, ಈ UGD ಮತ್ತು ಈ ಮಾರ್ಕೆಟ್ ಹೊಡೆದಾಕುವಂಥದ್ದು, ಹೊಸ್ದಾಗಿ ಕಟ್ಟುವಂಥದ್ದು, ಮತ್ತು ಕೆರೆಗಳು ಇದು ಮಾಡುವಂಥದ್ದು, ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು 3-4 ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕೊತೀವಿ. ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು 25-30 ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗೆಯುವಂತಹ ಸಂದರ್ಭ ಬರೋದಿಲ್ಲ. ಅದರಿಂದ ಇಂಥ ಮಹತ್ವವಾದ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಈ ಕೆಲಸಗಳನ್ನ ಕೈಗೆತ್ಕೊತಾ ಇದ್ದೀನಿ. ಜೊತೆಗೆ ಪಾರಂಪರಿಕ ಕಟ್ಟಡಗಳು ಅಂತ ಹೇಳಿ ಶಿಥಿಲಾವಸ್ಥೆಗೆ ತಲುಪಿದಾವೆ. ಮೈಸೂರಲ್ಲಿ 100ಕ್ಕೂ ಹೆಚ್ಚು ಕಟ್ಟಡಗಳಿದ್ದಾವೆ, ಪ್ರಾಣ ಹಾನಿಗಳಾಗ್ತದೆ. ಅದ್ರ ಬಗ್ಗೆ ದಯವಿಟ್ಟು ತಾವು ಗಮನ. ಏನಾಗಿದೆ ಈಗ ನೋಡಿ, ಈಗ ನಮ್ಮ ಲ್ಯಾನ್ಸ್ ಡೌನ್ ಬಿಲ್ಡಿಂಗು ಮತ್ತು ಇನ್ನೊಂದು ಮಾರ್ಕೆಟು ಶಿಥಿಲಾವಸ್ಥೆಗೆ ಹೋಗಿ ಒಡೆದಾಕಬೇಕು ಅಂತ ಈಗಾಗಲೇ ನಾವೆಲ್ಲ ರಿಪೋರ್ಟ್ ಕೊಟ್ಟರು ಸಹ ಕೋರ್ಟಿಂದ ಕೆಲವರು ಹೋಗಿ ಅದಕ್ಕೆ ಸ್ಟೇ ತಗೊಂಬಂದಿದ್ದಾರೆ. ನಾನು ಈಗಾಗಲೇ ಡೆಪ್ಟಿ ಕಮಿಷನರು ಮತ್ತು ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇದ್ದವ್ರು ಅವ್ರಿಗೇ ಮತ್ತು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿ ಅವ್ರಿಗೇ ಜಾಗ ಕೊಡ್ತೀವಿ. ಅವ್ರಿಗೇನು ಭಯ ಇದೆ, ನಾವು ಹೊಸದಾಗಿ ಕಟ್ಟಡ ಕಟ್ಟಿದಾದಮೇಲೆ ಅವರಿಗೆ ವ್ಯಾಪಾರ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ. ಆದ್ದರಿಂದ ಯಾರು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಆ ವ್ಯಾಪಾರಸ್ಥರಿಗೆ ಪ್ರಥಮ ಆದ್ಯತೆಯಾಗಿ ಹೊಸ ಬಿಲ್ಡಿಂಗಲ್ಲಿ ಸಹ ನಾವು ಜಾಗ ಕೊಡ್ತೀವಿ. ಅದೇ ಥರ ಮೈಸೂರಲ್ಲಿ ಯಾವ್ಯಾವುದು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಬಿಲ್ಡಿಂಗ್ಸು, ಅವೆಲ್ಲ ಬಿಲ್ಡಿಂಗ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಕಟ್ಟಡಗಳನ್ನ ಒಡೆದಾಕಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಸ್ಪೆಷಲಿ 2 ಬಿಲ್ಡಿಂಗ್ ವಿಚಾರದಲ್ಲಿ ಟೈಮ್ ಬಾಂಡಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲ ಟೈಮ್ ಬಾಂಡಲ್ಲಿ ಈಗಾಗಲೇ ದುಡ್ಡು ಸಹ ಮೀಸಲಾಗಿದೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚ, 100 ಕೋಟಿ ಚಿಲ್ಲರೆ ಎರಡಕ್ಕೂ ಸೇರಿ ಮಾಡಿದ್ದೀವಿ. ಅವರು ಸ್ಟೇ ತಗೊಂಬಂದಿದ್ದರಿಂದ ಇದಾಗಿದೆ. ಒಂದಕ್ಕೆ ಸ್ಟೇ ಇದೆ, ಇನ್ನೊಂದಕ್ಕೆ ಸ್ಟೇ ಇಲ್ಲ. ಅವ್ರನ್ನೂ ಸಹ ಮಾತಾಡಿ ಒಂದೇ ಸರ್ತಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿ ಈ ಕೆಲಸ ನಾವು ಟೈಮ್ ಬಾಂಡಲ್ಲೇ ಮಾಡ್ತೀವಿ. ಮೂಲ ವ್ಯಾಪಾರಿಗಳು ಇಲ್ಲ, ಅಲ್ಲಿ ಎಲ್ಲರೂ ಬೇರೆ ಬೇರೆ ಇರೋದ್ರಿಂದ ಏನು ಮಾಡೋದು ಈಗ ಏನಾಗ್ತದೆ ಅಂದರೆ, ಈಗ ನಾವು ಅವರಿಗೆ ಗಣನೆಗೆ ತಗೊಂಡು ನಾವು ಏನಾದರೂ ಕಾಂಪ್ರಮೈಸಲ್ಲೇ ಹೋಗ್ಬೇಕು. ಮತ್ತು ಹೋಗಿಲ್ಲ ಅಂದರೆ ಮತ್ತೆ ಕೋರ್ಟಿಗಾಗಿ ಮತ್ತೆ ತಡೆ ಆಜ್ಞೆ ತಗೊಂಡು ಅದು ನಿಲ್ಲಿಸುವಂಥದ್ದು. ಅದರಿಂದ ಅವರಿಗೆ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ದರು ಅವ್ರಿಗೇ ಫಸ್ಟ್ ಪ್ರಿಫರೆನ್ಸ್ ಆಗಿ ಅಂಗಡಿಗಳು ಕೊಟ್ಬಿಟ್ರಪ್ಪ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಫಲಪ್ರದ ಆಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತೀವಿ. ಈಗ ಲೋಕಾಯುಕ್ತ ರಿಪೋರ್ಟ್ ಬಂದಿದೆ, CM ಕ್ಲೀನ್ ಚೀಟ್ ಆಗಿದೆ. ಆದರೆ BJP ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವಿಪಕ್ಷಗಳು, ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಅಂತ.